ಫ್ರೆಂಡ್ಸ್, ಸಾಯುವುದು ಅಂದರೆ ಯಾರಿಗೆ ಇಷ್ಟ ಹೇಳಿ? ಇವರು ಎಂಥ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಆಶ್ಚರ್ಯವಾಗುತ್ತಿದೆಯಾ? ಅದು ತಾವು ತಿಳಿದುಕೊಳ್ಳುವುದು ಸಹಜವಾಗಿದೆ. ಯಾವುದೇ ವ್ಯಕ್ತಿ ಸಾಯಲಿ ನಾವು ಅವನು ಇನ್ನಷ್ಟು ದಿನ ಇರಬೇಕಾಗಿತ್ತು ಅಂತಾನೆ ಹೇಳುತ್ತೇವೆ. ಈ ಭೂಮಿಯ ಮೇಲೆ ಹುಟ್ಟಿದ ಯಾವ ಮನುಷ್ಯನಿಗೂ ಸಾಯಲು ಇಷ್ಟವಿಲ್ಲ. ಅದಷ್ಟೇ ವಯಸ್ಸು ಆಗಿರಲಿ, ಇನ್ನಷ್ಟು ವರ್ಷ ಬದುಕಬೇಕಾಗಿತ್ತು, ಇರಬೇಕಾಗಿತ್ತು ಎಂದು ಮಾತನಾಡುತ್ತೇವೆ. ಆದರೆ ಪ್ರಕೃತಿ ಅನ್ನುವುದು ಪ್ರತಿಯೊಂದು ಜೀವಿಗೂ ಒಂದು ನಿಯಮ ಅಂತ ಮಾಡಿದೆ. ಹುಟ್ಟಿದ ಜೀವಿ ಸಾಯಲೇಬೇಕು, ಇದು ಪ್ರಕೃತಿಯ ನಿಯಮ. ಒಂದು ವೇಳೆ ನಾವು ಪ್ರಕೃತಿಯ ವಿರುದ್ಧ ಹೋದರೆ ಏನಾಗುತ್ತದೆ ಎಂಬುದನ್ನು ಈ ಒಂದು ಕಥೆಯ ಮೂಲಕ ತಿಳಿಯೋಣ. ನಾವು ಸಾಯಲೇಬಾರದು, ಚಿರಾಯು ಆಗಿರಬೇಕು ಎಂದು ಯೋಚಿಸುವವರು ತಿಳಿದುಕೊಳ್ಳಬೇಕಾದ ಮುಖ್ಯ ಅಂಶವಾಗಿದೆ. ಬನ್ನಿ ಒಂದು ಕಥೆಯ ಮೂಲಕ ಇದನ್ನು ಅರ್ಥೈಸಿಕೊಳ್ಳೋಣ. ಒಂದೂರಲ್ಲಿ ಒಬ್ಬ ರಾಜನಿದ್ದನು. ಅವನು ಬೇರೆ ಬೇರೆ ದೇಶಗಳನ್ನು ಗೆಲ್ಲಬೇಕೆಂಬ ಅತಿ ಆಸೆ ಅವನಿಗಿತ್ತು. ಅವುಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳಬೇಕು. ನಾನು ಸುಖದಿಂದ ಸಾವಿರಾರು ವರ್ಷಗಳ ಕಾಲ ಬದುಕಬೇಕು, ಆದ್ದರಿಂದ ನಾನು ಚಿರಾಯು ಆದರೆ ಮಾತ್ರ ಇದನ್ನು ಸಾಧಿಸಲು ಸಾಧ್ಯ ಎಂದು ತಿಳಿದಿದ್ದ. ಆ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ದಿವ್ಯ ದ್ರವ ಸಿಗುತ್ತಿದೆ, ಇದನ್ನು ಕುಡಿದರೆ ಚಿರಾಯುವಾಗುತ್ತಾರೆ ಎಂದು ಕೇಳಲ್ಪಟ್ಟನು. ಆಗ ಅವನು ತನ್ನ ಸೈನ್ಯದೊಡನೆ ಆ ಪ್ರದೇಶವನ್ನು ಹುಡುಕುತ್ತಾ ಹೊರಟನು. ಕೊನೆಗೂ ಕಾಡಿನಲ್ಲಿ ಒಂದು ಗುಹೆಯನ್ನು ಕಂಡನು. ಆ ಗುಹೆಯ ಹತ್ತಿರ ಹೋದಾಗ ಗುಹೆಯಿಂದ ಗಮ್ಮನೆಯ ಸುವಾಸನೆಯುಳ್ಳ ಪರಿಮಳ ಬರುತ್ತಿತ್ತು. ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಚಿಲುಮೆ ಇತ್ತು. ಅದರಿಂದ ಹೊರಹೊಮ್ಮುತ್ತಿದ್ದ ಫಳಫಳ ಹೊಳೆಯುವ ದ್ರವವನ್ನು ಕಂಡೊಡನೆ ರಾಜನಿಗೆ ಎಲ್ಲಿಲ್ಲದ ಖುಷಿ. ನನಗೆ ಅಮರತ್ವ ಸಿಕ್ಕಿತು ಎಂಬ ಖುಷಿಯಲ್ಲಿ ಕುಣಿದಾಡಿದನು. ಇನ್ನೇನು ಬಗ್ಗಿ ಬೊಗಸೆಯಲ್ಲಿ ಆ ದ್ರವವನ್ನೆತ್ತಿ ಕುಡಿಯಬೇಕು ಎನ್ನುವಷ್ಟರಲ್ಲಿ, ನಿಲ್ಲಿ, ನೀವು ಯಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡಿದ ತಪ್ಪನ್ನೇ ನೀವು ಮಾಡಬೇಡಿ. ಈ ಅಮೃತವನ್ನು ಕುಡಿದವರು ಚಿರಾಯುವಾಗುತ್ತಾರೆ, ಅದನ್ನು ಕುಡಿಯಬೇಡಿ ಎಂದು ಹೇಳಿದುದು ಕೇಳಿಸಿತು. ಹಾಗೆ ರಾಜನು ಸುತ್ತಮುತ್ತಲೂ ನೋಡಿದಾಗ ಅಲ್ಲಿ ಅವನಿಗೆ ಒಂದು ಹದ್ದಿನಾಕಾರದ ಪಕ್ಷಿ ಕಂಡಿತು. ಆ ಹದ್ದಿನ ಸ್ಥಿತಿ ದಯನೀಯವಾಗಿತ್ತು. ವಯೋಭಾರದಿಂದ ಕುಗ್ಗಿ ಹೋಗಿದ್ದ ಆ ಹದ್ದಿಗೆ ರೆಕ್ಕೆಗಳೆಲ್ಲ ಉದುರಿ ಹೋಗಿದ್ದವು. ಅದಕ್ಕೆ ನಿಲ್ಲಲು ಸಹ ಆಗುತ್ತಿರಲಿಲ್ಲ, ಹಾರಾಡಲು ಸಹ ಸಾಧ್ಯವಿರಲಿಲ್ಲ. ಅದರ ಪುಟ್ಟ ಪಾದಗಳು ಅಂಕುಡೊಂಕಾಗಿದ್ದವು, ಓಡಾಡಲು ಸಾಧ್ಯವಿರಲಿಲ್ಲ. ಕೊಕ್ಕು ಬಗ್ಗಿತ್ತು, ಕಣ್ಣು ಕಾಣಿಸುತ್ತಿರಲಿಲ್ಲ, ಕಿವಿ ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ದೇಹದ ಒಂದೊಂದು ಭಾಗವು ಉದುರಿ ಹೋಗುವ ಸ್ಥಿತಿಯಲ್ಲಿದ್ದವು. ಆಗ ರಾಜನು ಹದ್ದಿಗೆ, ನನ್ನನ್ನು ತಡೆಯುತ್ತಿರುವ ನೀನು ಯಾರು? ನೀನೇಕೆ ಹೀಗೆ ಕುಗ್ಗಿ ಹೋಗಿದ್ದೀಯಾ ಎಂದು ಕೇಳಿದನು. ಆಗ ಹದ್ದು, ನಾನು ಹೇಳುವುದನ್ನು ಕೇಳಿ ಅನಂತರ ನಿಮ್ಮ ಇಚ್ಛೆ ಬಂದಂತೆ ಮಾಡಿ. ನಾನು ಈಗ ಸಾವಿರಾರು ವರ್ಷಗಳ ಹಿಂದೆ ಯೌವನದಲ್ಲಿದ್ದಾಗ ನಿಮ್ಮ ಹಾಗೆಯೇ ನಾನು ಸಾಯಲೇಬಾರದೆಂದು ಬಯಸಿದ್ದೆ. ಯಾರು ಹೇಳಿದರೆಂದು ಇಲ್ಲಿಗೆ ಬಂದು ಈ ಅಮೃತವನ್ನು ಕುಡಿದೆ. ಈಗ ನನಗೆ ಎಷ್ಟು ವಯಸ್ಸಾಗಿದೆಯೋ ನನಗೆ ಗೊತ್ತಿಲ್ಲ. ನನ್ನ ರೆಕ್ಕೆಗಳೆಲ್ಲ ಉದುರಿ ಹೋಗಿದೆ, ಹಾರಲು ಸಾಧ್ಯವಿಲ್ಲ. ನನ್ನ ಕೊಕ್ಕು ಬಗ್ಗಿ ಹೋಗಿದೆ. ಒಂದಗಡು ಆಹಾರವನ್ನು ತಿಂದು ಎಷ್ಟೋ ಯುಗಗಳಾದವು. ಹಸಿವೆಯಿಂದ ಬಳಲುತ್ತಿದ್ದೇನೆ, ಆದರೆ ಏನನ್ನೂ ತಿನ್ನಲಾರೆ. ವೃದ್ಧಾಪ್ಯದಿಂದ ಆರೋಗ್ಯ ಕೆಟ್ಟಿದೆ. ನನ್ನ ಶಕ್ತಿ ಎಂದೋ ಮುದುಡಿ ಹೋಗಿದೆ, ಆದರೆ ನನ್ನ ಪ್ರಾಣ ಹೋಗುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಲಾರೆ, ಯಾರೂ ನನ್ನನ್ನು ಕೊಲ್ಲಲಾರರು. ಮೃತ್ಯು ದೇವತೆ ನನ್ನ ಬಳಿ ಸುಳಿಯಲಾರದು. ನಾನು ಹೀಗೇ ಬದುಕಲಾರದೆ, ಸಾಯಲಾರದೆ ನರಳುತ್ತಿರಬೇಕು. ನನ್ನ ಕಥೆಯನ್ನು ಕೇಳಿಯೂ ನಿಮಗೆ ಅಮೃತವನ್ನು ಕುಡಿಯಬೇಕು, ಚಿರಾಯುವಾಗಬೇಕೆಂದು ಬಯಕೆ ಇದ್ದರೆ ನೀವು ಧಾರಾಳವಾಗಿ ಈ ಅಮೃತವನ್ನು ಕುಡಿಯಬಹುದು ಎಂದು ಹೇಳಿತು. ಅಷ್ಟು ಮಾತನಾಡಿದ್ದಕ್ಕೆ ಅತೀವವಾಗಿ ಬಳಲಿದ್ದ ಹದ್ದು ಹಾಗೆಯೇ ಮುದುಡಿ ಮಲಗಿಕೊಂಡಿತು. ರಾಜನು ಬಹಳ ಹೊತ್ತು ಅಲ್ಲಿಯೇ ಕುಳಿತು ಯೋಚಿಸಿದನು. ಅನಂತರ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಗುಹೆಯಿಂದ ಹೊರಕ್ಕೆ ಬಂದನು. ಸೈನಿಕರನ್ನು ಕರೆದು ಗುಹೆಯ ಬಾಗಿಲನ್ನು ಭದ್ರವಾಗಿ ಮುಚ್ಚಿಸಿಬಿಟ್ಟನು. ಆತ್ಮೀಯರೇ, ವಯಸ್ಸು ಇದ್ದಾಗ ಶಕ್ತಿ ಇರುತ್ತದೆ, ಏನು ಬೇಕಾದರೂ ಮಾಡುತ್ತೇವೆ ಎಂಬ ದಮ್ಮು ಅಥವಾ ಆತ್ಮವಿಶ್ವಾಸ ಇರುತ್ತದೆ. ಬರುತ್ತಾ ವಯಸ್ಸಾದಂತೆ ದೇಹವು ರೋಗಗಳನ್ನು ಕರೆಯಲು ಪ್ರಾರಂಭಿಸುತ್ತದೆ.
ಆಗ ನಾವೇ ನಮ್ಮ ಮಕ್ಕಳಿಗೆ ಭಾರವಾಗಲು ಪ್ರಾರಂಭಿಸುತ್ತೇವೆ. ಚಿರಾಯುವಾಗಿ ಆ ಹದ್ದಿನಂತೆ ಬದುಕುವುದಕ್ಕಿಂತ ಸಾವು ಕರೆದಾಗ ಖುಷಿಯಿಂದ ಹೋಗುವುದು ಉತ್ತಮವಲ್ಲವೇ? ಏನಂತೀರಾ? ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ, ಹೊಸ ತತ್ವದೊಂದಿಗೆ, ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.